ಈ ದಿನ ವರುಣಾ ಮತ್ತು ಟಿ ನರಸೀಪುರ ಬ್ಲಾಕ್ ಕಾಂಗ್ರೆಸ್ನವರು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಬೆಂಗಳೂರು ರಾಜಭವನ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತು, ರಾಜ್ಯಪಾಲರು ರಾಜಭವನದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಇಡೀ ಕರ್ನಾಟಕ ಜನತೆ ಗೊತ್ತಿದೆ. ಸಿದ್ದರಾಮಯ್ಯನವರನ್ನು ಅವರ ಸರ್ಕಾರವನ್ನು ಅಸ್ಥಿರಗೊಳಿಸುವ ಉದ್ದೇಶವನ್ನು ಇಟ್ಕೊಂಡು ಮೈತ್ರಿ ಪಕ್ಷದವರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ್ದವಿಂದನೂ ಆಡಳಿತ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈಗ ಯಾವ ಹಂತಕ್ಕೆ ಹೋಗಿದೆ ಅಂದರೆ, ಸಿದ್ದರಾಮಯ್ಯನವರನ್ನ ಇಲ್ಲ ಸಲ್ಲದ ಆರೋಪ ಯಾವುದರಲ್ಲಿ, ಮೂಢ ಹಗರಣದಲ್ಲಿ ಮೂಢ ದಾಖಲೆಗಳನ್ನು ಎಲ್ಲರೂ ರಾಜ್ಯಪಾಲರು ಕೊಟ್ಟಿದ್ದಾರೆ. ಅದು ಇಡೀ ಕರ್ನಾಟಕದಲ್ಲಿ ಗೊತ್ತು. ಏನಂತಂದರೆ, ಹಿಂದೆ ಬ್ರಿಟಿಷರು ನಮ್ಮ ಭಾರತವನ್ನು ಒಳ್ಳೆ ಆಡಳಿತ ಮಾಡೋಕ್ಕಾಗದೆ ಆಕ್ರಮಣ ಮಾಡ್ಕೊಂಡಿದ್ರು. ಅವಾಗ ನಮ್ಮ ವೀರ ಸಂಗೊಳ್ಳಿ ರಾಯಣ್ಣನವರು ಬ್ರಿಟಿಷಿಂದ ಎದುರಿಸಿದ್ರು. ಆ ಸಣ್ಣ ವಯಸ್ಸಲ್ಲೇ ಸ್ವಾತಂತ್ರ್ಯ ಹೋರಾಟ ಮಾಡಿ ನಮ್ಗೆ ನ್ಯಾಯ ಕೊಟ್ಟಂಥ ರಾಯಣ್ಣನಿಗೆ ಸ್ಥಿತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗಿದೆ. ಅದೇ ಥರ ಕರ್ನಾಟಕದಲ್ಲಿ ಎಲ್ಲ ಹಿಂದೆ ವರ್ಗದ ಒಂದು ಶಕ್ತಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಆ ಶಕ್ತಿ ಇರಬೇಕಾದ್ರೆ ಸಿದ್ದರಾಮಯ್ಯನವ್ರ ಯಾರು ಮುಟ್ಟಕ್ಕೂ ಆಗಲ್ಲ, ಇಡ್ಸೋಕ್ಕೂ ಆಗಲ್ಲ, ಟಚ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಸಿದ್ದರಾಮಯ್ಯನವ್ರ ಚಿಂತನೆ ಯಾವಾಗಲೂ ಬಡವರ, ಶೋಷಿತ, ನೊಂದವರ ಉದ್ಧಾರಕ್ಕಾಗಿ ಕಾರ್ಯಕ್ರಮ ಕೊಡೋದೇ ಒಂದು ಉದ್ದೇಶ. ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಮೈತ್ರಿ ಪಕ್ಷದವರೇ, ನೀವು ಏನಾದ್ರು ಜನಕ್ಕೆ ಒಳ್ಳೇದು ಬಯಸೋದಾದರೆ ಸರ್ಕಾರದ ಜೊತೆ ಕೈ ಜೋಡಿಸಿ ಅವ್ರಿಗೆ ಒಳ್ಳೆ ಸಲಹೆಗಳನ್ನ ಕೊಡಿ. ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ಕೊಡಿಸಿ. ನಮ್ಮ ಕರ್ನಾಟಕದಲ್ಲಿ ಇರುವಂಥ ತುಂಬ ಯೋಜನೆಗಳು ಪೆಂಡಿಂಗ್ಲಿವೆ, ಹಣ ಕೊಡಿಸಿ. ಅದು ಬಿಟ್ಬಿಟ್ಟು ನೀವು ಇನ್ನು ಮುಂದೆ, ಇವತ್ತಿಂದ ಹೇಳ್ತಾ ಇದ್ದೀನಿ, ಇವತ್ತು ರಾಜಭವನ ಚಲೋ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಹಳ್ಳಿಗಳಿಂದ ಬರ್ತಾರೆ ಜನ ಸ್ವಯಂ ಪ್ರೇರಿತ ಬರ್ತಾರೆ. ಅಂದರೆ ಅರ್ಥ, ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲ, ಇಡೀ ನಮ್ಮ ಭಾರತ ರಾಷ್ಟ್ರದಲ್ಲೇ ಒಳ್ಳೆಯ ನಾಯಕರು. ಆ ನಾಯಕರಿಗೆ ಅವ್ರದ್ದೇ ಆದ ಅಭಿಮಾನಿಗಳಿದೆ. ಯಾರೇನು ಮಾಡೋಕ್ಕಾಗಲ್ಲ. ನಾವು ಗೆದ್ದೆ ಸಿದ್ದರಾಮಯ್ಯ ಸಿಗುತ್ತೆ. ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ. ಈ ದಿನ ವರುಣಾ ಮತ್ತು ಟಿ ನರಸೀಪುರ ಬ್ಲಾಕ್ ಕಾಂಗ್ರೆಸ್ನವರು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಬೆಂಗಳೂರು ರಾಜಭವನ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತು, ರಾಜ್ಯಪಾಲರು ರಾಜಭವನದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಇಡೀ ಕರ್ನಾಟಕ ಜನತೆ ಗೊತ್ತಿದೆ. ಸಿದ್ದರಾಮಯ್ಯನವರನ್ನು ಅವರ ಸರ್ಕಾರವನ್ನು ಅಸ್ಥಿರಗೊಳಿಸುವ ಉದ್ದೇಶವನ್ನು ಇಟ್ಕೊಂಡು ಮೈತ್ರಿ ಪಕ್ಷದವರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ್ದವಿಂದನೂ ಆಡಳಿತ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈಗ ಯಾವ ಹಂತಕ್ಕೆ ಹೋಗಿದೆ ಅಂದರೆ, ಸಿದ್ದರಾಮಯ್ಯನವರನ್ನ ಇಲ್ಲ ಸಲ್ಲದ ಆರೋಪ ಯಾವುದರಲ್ಲಿ, ಮೂಢ ಹಗರಣದಲ್ಲಿ ಮೂಢ ದಾಖಲೆಗಳನ್ನು ಎಲ್ಲರೂ ರಾಜ್ಯಪಾಲರು ಕೊಟ್ಟಿದ್ದಾರೆ. ಅದು ಇಡೀ ಕರ್ನಾಟಕದಲ್ಲಿ ಗೊತ್ತು. ಏನಂತಂದರೆ, ಹಿಂದೆ ಬ್ರಿಟಿಷರು ನಮ್ಮ ಭಾರತವನ್ನು ಒಳ್ಳೆ ಆಡಳಿತ ಮಾಡೋಕ್ಕಾಗದೆ ಆಕ್ರಮಣ ಮಾಡ್ಕೊಂಡಿದ್ರು. ಅವಾಗ ನಮ್ಮ ವೀರ ಸಂಗೊಳ್ಳಿ ರಾಯಣ್ಣನವರು ಬ್ರಿಟಿಷಿಂದ ಎದುರಿಸಿದ್ರು. ಆ ಸಣ್ಣ ವಯಸ್ಸಲ್ಲೇ ಸ್ವಾತಂತ್ರ್ಯ ಹೋರಾಟ ಮಾಡಿ ನಮ್ಗೆ ನ್ಯಾಯ ಕೊಟ್ಟಂಥ ರಾಯಣ್ಣನಿಗೆ ಸ್ಥಿತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗಿದೆ. ಅದೇ ಥರ ಕರ್ನಾಟಕದಲ್ಲಿ ಎಲ್ಲ ಹಿಂದೆ ವರ್ಗದ ಒಂದು ಶಕ್ತಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಆ ಶಕ್ತಿ ಇರಬೇಕಾದ್ರೆ ಸಿದ್ದರಾಮಯ್ಯನವ್ರ ಯಾರು ಮುಟ್ಟಕ್ಕೂ ಆಗಲ್ಲ, ಇಡ್ಸೋಕ್ಕೂ ಆಗಲ್ಲ, ಟಚ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಸಿದ್ದರಾಮಯ್ಯನವ್ರ ಚಿಂತನೆ ಯಾವಾಗಲೂ ಬಡವರ, ಶೋಷಿತ, ನೊಂದವರ ಉದ್ಧಾರಕ್ಕಾಗಿ ಕಾರ್ಯಕ್ರಮ ಕೊಡೋದೇ ಒಂದು ಉದ್ದೇಶ. ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಮೈತ್ರಿ ಪಕ್ಷದವರೇ, ನೀವು ಏನಾದ್ರು ಜನಕ್ಕೆ ಒಳ್ಳೇದು ಬಯಸೋದಾದರೆ ಸರ್ಕಾರದ ಜೊತೆ ಕೈ ಜೋಡಿಸಿ ಅವ್ರಿಗೆ ಒಳ್ಳೆ ಸಲಹೆಗಳನ್ನ ಕೊಡಿ. ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ಕೊಡಿಸಿ. ನಮ್ಮ ಕರ್ನಾಟಕದಲ್ಲಿ ಇರುವಂಥ ತುಂಬ ಯೋಜನೆಗಳು ಪೆಂಡಿಂಗ್ಲಿವೆ, ಹಣ ಕೊಡಿಸಿ. ಅದು ಬಿಟ್ಬಿಟ್ಟು ನೀವು ಇನ್ನು ಮುಂದೆ, ಇವತ್ತಿಂದ ಹೇಳ್ತಾ ಇದ್ದೀನಿ, ಇವತ್ತು ರಾಜಭವನ ಚಲೋ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಹಳ್ಳಿಗಳಿಂದ ಬರ್ತಾರೆ ಜನ ಸ್ವಯಂ
ಸ್ವಯಂ ಪ್ರೇರಿತ ಬರ್ತಾರೆ ಅಂದರೆ ಅರ್ಥ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲ, ಇಡೀ ನಮ್ಮ ಭಾರತ ರಾಷ್ಟ್ರದಲ್ಲೇ ಒಳ್ಳೆಯ ನಾಯಕರು. ಆ ನಾಯಕರಿಗೆ ಅವ್ರದ್ದೇ ಆದ ಅಭಿಮಾನಿಗಳಿದೆ. ಯಾರೇನು ಮಾಡೋಕ್ಕಾಗಲ್ಲ. ನಾವು ಗೆದ್ದೇ ಗೆದ್ದು ಸಿದ್ದರಾಮಯ್ಯ ಸಿಗುತ್ತೆ. ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ. ಈ ದಿನ ವರುಣಾ ಮತ್ತು ಟಿ ನರಸೀಪುರ ಬ್ಲಾಕ್ ಕಾಂಗ್ರೆಸ್ನವರು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಬೆಂಗಳೂರು ರಾಜಭವನ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತು, ರಾಜ್ಯಪಾಲರು ರಾಜಭವನದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಇಡೀ ಕರ್ನಾಟಕ ಜನತೆ ಗೊತ್ತಿದೆ. ಸಿದ್ದರಾಮಯ್ಯನವರನ್ನು, ಅವರ ಸರ್ಕಾರವನ್ನು ಅಸ್ಥಿರಗೊಳಿಸುವ ಉದ್ದೇಶವನ್ನು ಇಟ್ಕೊಂಡು ಮೈತ್ರಿ ಪಕ್ಷದವರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ್ದವಿಂದನೂ ಆಡಳಿತ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈಗ ಯಾವ ಹಂತಕ್ಕೆ ಹೋಗಿದೆ ಅಂದರೆ ಸಿದ್ದರಾಮಯ್ಯನವರನ್ನು ಇಲ್ಲ ಸಲ್ಲದ ಆರೋಪ ಯಾವುದರಲ್ಲಿ, ಮೂಢ ಹಗರಣದಲ್ಲಿ. ಮೂಢ ದಾಖಲೆಗಳನ್ನು ಎಲ್ಲರೂ ರಾಜ್ಯಪಾಲರು ಕೊಟ್ಟಿದ್ದಾರೆ. ಅದು ಇಡೀ ಕರ್ನಾಟಕ ಜನರಿಗೆ ಗೊತ್ತು. ಏನಂತಂದರೆ ಹಿಂದೆ ಬ್ರಿಟಿಷರು ನಮ್ಮ ಭಾರತವನ್ನು ಒಳ್ಳೆ ಆಡಳಿತ ಮಾಡೋಕ್ಕಾಗದೆ ಆಕ್ರಮಣ ಮಾಡ್ಕೊಂಡಿದ್ರು. ಅವಾಗ ನಮ್ಮ ವೀರ ಸಂಗೊಳ್ಳಿ ರಾಯಣ್ಣವರು ಬ್ರಿಟಿಷಿಂದ ಎದುರಿಸಿದ್ರು. ಆ ಸಣ್ಣ ವಯಸ್ಸಲ್ಲೇ ಸ್ವಾತಂತ್ರ್ಯ ಹೋರಾಟ ಮಾಡಿ ನಮ್ಗೆ ನ್ಯಾಯ ಕೊಟ್ಟಂಥ ರಾಯಣ್ಣನಿಗೆ ಸ್ಥಿತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗಿದೆ. ಅದೇ ಥರ ಕರ್ನಾಟಕದಲ್ಲಿ ಎಲ್ಲ ಹಿಂದೆ ವರ್ಗದ ಒಂದು ಶಕ್ತಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಆ ಶಕ್ತಿ ಇರಬೇಕಾದ್ರೆ ಸಿದ್ದರಾಮಯ್ಯನವ್ರ ಯಾರು ಮುಟ್ಟಕ್ಕೂ ಆಗಲ್ಲ, ಇಡ್ಸೋಕ್ಕೂ ಆಗಲ್ಲ, ಟಚ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಸಿದ್ದರಾಮಯ್ಯನವ್ರ ಚಿಂತನೆ ಯಾವಾಗಲೂ ಬಡವರ, ಶೋಷಿತ, ನೊಂದವರ ಉದ್ಧಾರಕ್ಕಾಗಿ ಕಾರ್ಯಕ್ರಮ ಕೊಡೋದೇ ಒಂದು ಉದ್ದೇಶ. ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಮೈತ್ರಿ ಪಕ್ಷದವರೇ, ನೀವು ಏನಾದ್ರು ಜನಕ್ಕೆ ಒಳ್ಳೇದು ಬಯಸೋದಾದರೆ ಸರ್ಕಾರದ ಜೊತೆ ಕೈ ಜೋಡಿಸಿ ಅವ್ರಿಗೆ ಒಳ್ಳೆ ಸಲಹೆಗಳನ್ನ ಕೊಡಿ. ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ಕೊಡಿಸಿ. ನಮ್ಮ ಕರ್ನಾಟಕದಲ್ಲಿ ಇರುವಂಥ ತುಂಬ ಯೋಜನೆಗಳು ಪೆಂಡಿಂಗ್ಲಿವೆ, ಹಣ ಕೊಡಿಸಿ. ಅದು ಬಿಟ್ಬಿಟ್ಟು ನೀವು ಇನ್ನು ಮುಂದೆ ಇವತ್ತಿಂದ ಹೇಳ್ತಾ ಇದ್ದೀನಿ, ಇವತ್ತು ರಾಜಭವನ ಚಲೋ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಹಳ್ಳಿಗಳಿಂದ ಬರ್ತಾರೆ ಜನ ಸ್ವಯಂ ಪ್ರೇರಿತ ಬರ್ತಾರೆ ಅಂದರೆ ಅರ್ಥ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲ, ಇಡೀ ನಮ್ಮ ಭಾರತ ರಾಷ್ಟ್ರದಲ್ಲೇ ಒಳ್ಳೆಯ ನಾಯಕರು. ಆ ನಾಯಕರಿಗೆ ಅವ್ರದ್ದೇ ಆದ ಅಭಿಮಾನಿಗಳಿದೆ. ಯಾರೇನು ಮಾಡೋಕ್ಕಾಗಲ್ಲ. ನಾವು ಗೆದ್ದೇ ಗೆದ್ದು ಸಿದ್ದರಾಮಯ್ಯ ಸಿಗುತ್ತೆ. ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.